ವಾಹನ ಸವಾರರಿಗೆ ಹೂ ಕೊಡುವ ಮೂಲಕ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹೂ ಕೊಡುವ ಮೂಲಕ ಈ ಒಂದು ಬಂದ್ಗೆ ನೀವು ಕೂಡ ಬೆಂಬಲವನ್ನ ಕೊಡಿ ಅಂತ ಹೇಳಿ ಆಟೋ ಚಾಲಕರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ಕಾವು ಕೂಡ ಹುಬ್ಬಳ್ಳಿಯಲ್ಲಿ ಜೋರಾಗಿ ನಡೀತಾ ಇದೆ. ಎಲ್ಲ ಕಡೆಯೂ ಕೂಡ ಇದೀಗ ಪ್ರತಿಭಟನೆಯ ಕಾವು ಕೂಡ ಜೋರಾಗಿದೆ. ಅದರಲ್ಲೂ ಕೂಡ ಹುಬ್ಬಳ್ಳಿಯಲ್ಲಿ ಕಣಿವೆ ಕಾರ್ಯಕರ್ತರಿಂದ ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇದೆ. ವಿಶೇಷ ಪ್ರತಿಭಟನೆಗೆ ಸಾಕ್ಷಿಯಾಗಿದೆ ಚೆನ್ನಮ್ಮ ವೃತ್ತ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ರೋಸ್ ಕೊಡೋದ್ರ ಮೂಲಕ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ವ್ಯಾಪಾರಸ್ಥರಿಗೆ ರೋಸ್ ಅನ್ನ ಕೊಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ರೋಸ್ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಕನ್ನಡ ಪರವಾಗಿ ನಾವು ಯಾವತ್ತೂ ಕೂಡ ಇದ್ದೀವಿ. ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು. ಸೊ ಹಾಗಾಗಿ ಇಲ್ಲಿ ನಾವು ಮೊದಲು ಕನ್ನಡಕ್ಕೆ ಆದ್ಯತೆಯನ್ನ ಕೊಡಬೇಕು. ನಾವು ಮೊದಲು ಕನ್ನಡ ಪರವಾಗಿದ್ದೀವಿ. ಯಾವ ಕರ್ನಾಟಕ ಬಂದ್ ಆದಂತಹ ಸಂದರ್ಭ ಸರಿಯೇ ಅಥವಾ ಬೇರೆ ಬೇರೆ ವಿಚಾರಗಳಿಗೂ ಕೂಡ ಸರಿಯೇ, ನಾವು ಮೊದಲು ಕನ್ನಡ ಪರ ಇದ್ದೇ ಇರ್ತೀವಿ ಅನ್ನುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಇವತ್ತು ಬಂದ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಪ್ರೊಟೆಸ್ಟನ್ನು ಕೂಡ ಮಾಡ್ತಾ ಇದ್ದಾರೆ. ಹೂವನ್ನು ಕೊಡೋದ್ರ ಮೂಲಕ, ಅದು ಕೂಡ ರೋಸ್ ಹೂ ಕೊಡೋದ್ರ ಮೂಲಕ ವಿಭಿನ್ನವಾಗಿ ವಿಶೇಷವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂಪ್ಯಾಕ್ಟ್ ಆಗದ ಕರ್ನಾಟಕ ಬಂದ್. ಜಿಲ್ಲೆಯಲ್ಲಿ ಎಂದಿನಂತೆ ಜನರು ತಮ್ಮ ಓಡಾಟವನ್ನ ನಡೆಸಿದ್ದಾರೆ. ವಾಹನಗಳು ಕೂಡ ಓಡಾಟವನ್ನ ಮಾಡಿವೆ. ಎಂದಿನಂತೆ ಎಲ್ಲ ಅಂಗಡಿಗಳು ಕೂಡ ಓಪನ್ ಆಗಿದ್ದಾವೆ. ಅಂಗಡಿ, ಟೀ ಸ್ಟಾಲ್, ಹೋಟೆಲ್ಸ್ ಎಲ್ಲವೂ ಕೂಡ ಓಪನ್ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಓಪನ್ ಆಗಿದ್ದಾವೆ. ಕೆಲವೇ